ಹೊಸಕೋಟೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ 132ನೇ ಜನ್ಮ ದಿನಾಚರಣೆಯ ಅಂಗವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಜ್ಯೋತಿ ಬೆಳಗುವ ಮೂಲಕ ಶಾಸಕರಾದ ಶರತ್ ಬಚ್ಚೇಗೌಡ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಈ ವರ್ಷ ನಿವೃತ್ತಿ ಹೊಂದಿದ ಶಿಕ್ಷಕರಿಗೆ ಶಾಸಕರಾದ ಶರತ್ ಬಚ್ಚೇಗೌಡ ಅವರ ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಇವತ್ತು ತಾವೆಲ್ಲ ತಿಳಿದಂಗೆ ನಾವು ನಮ್ಮ ಭಾರತ ರಾಷ್ಟ್ರದಲ್ಲಿ ನಾವು ಶಿಕ್ಷಕನ ದಿನಾಚರಣೆಯನ್ನ ಸೆಪ್ಟೆಂಬರ್ 5ನೇ ತಾರೀಕು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಶಿಕ್ಷಕರಿಗೆ ನಮಗೆ ನಾವು ನೋಡ್ತಾ ಬಂದರೆ ಸಾಕಷ್ಟು ಹಿನ್ನೆಲೆ ಇದೆ. ವಿದ್ಯಾಭ್ಯಾಸ ಅಂದರೆ ಕೂಡ ಸಾಕಷ್ಟು ಒಂದು ಇತಿಹಾಸ ಇದೆ. ಇವತ್ತು ದಕ್ಷಿಣ ಆಫ್ರಿಕಾ, ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾನವ್ರನ್ನ ಅಲ್ಲಿ ಅವ್ರಿಗೊಂದು ದಕ್ಷಿಣ ಆಫ್ರಿಕಾಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಆ ಸಂದರ್ಭದಲ್ಲಿ ಒಬ್ಬ ರಿಪೋರ್ಟರ್ ಬಂದು ಕೇಳ್ತಾನೆ, ಸರ್ ಯಾವ ರೀತಿಯಲ್ಲಿ ನೀವು ಪರಿವರ್ತನೆ ತರ್ತೀರಾ, ಯಾವ ರೀತಿಯಲ್ಲಿ ನೀವು ಬದಲಾವಣೆ ತರ್ತೀರಾ, ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ನಿಮ್ಗೆ ಈಗ ತಾನೇ ನಿಮಗೆ ಸ್ವತಂತ್ರ ಸಿಕ್ಕದೆ ಬದಲಾವಣೆ ಯಾವ ಥರ ತರ್ತೀರಾ, ಏನನ್ನು ಬಳಸ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದಂಥ ಮಾತೊಂದೇನೆ, ಬದಲಾವಣೆ ಪರಿವರ್ತನೆ ಏನಾದರೂ ತರಬೇಕಂದ್ರೆ ದೇರ್ ಇಸ್ ಓನ್ಲಿ ಒನ್ ವೇ ಇನ್ ವಿಚ್ ವಿ ಕ್ಯಾನ್ ಬ್ರಿಂಗ್ ಅ ಲಾಸ್ಟಿಂಗ್ ಆ್ಯಂಡ್ ಅ ಫಾರ್ ಎವರ್ ಚೇಂಜ್ ಇನ್ ದ ವರ್ಲ್ಡ್ ಆ್ಯಂಡ್ ದ್ಯಾಟ್ ಈಸ್ ಓನ್ಲಿ ಥ್ರೂ ಎಜುಕೇಷನ್ ಅಂತಂದ್ರು. ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಬ್ರಿಂಗ್ ಅಬೌಟ್ ಚೇಂಜ್ ಈಸ್ ಎಜುಕೇಷನ್ ಅನ್ನಂಥ ಮಾತನ್ನ ನೆಲ್ಸನ್ ಮಂಡೇಲಾರವರು ನುಡಿದಿದ್ರು. ಅದು ಯುಗಗಳಿಗೂ ಯಾವ ಪೀಳಿಗೆಗಳಾಗಿರ್ಬೋದು ಅದು ಶಾಶ್ವತವಾಗಿ ಒಂದು ಸತ್ಯವಾಗಿ ಉಳಿಯಂಥ ಮಾತು. ಯಾಕಂತಂದರೆ ಏನೇ ಪರಿವರ್ತನೆ ನಾವು ಸಮಾಜದಲ್ಲಾಗಿರ್ಬೋದು, ಎಲ್ಲೇ ಪರಿವರ್ತನೆ ತರಬೇಕಾದ್ರೆ ನಮ್ಗೆ ವಿದ್ಯೆ ಬೇಕಾಗಿದೆ, ವಿದ್ಯಾಭ್ಯಾಸ ಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ, ಅಂಥ ಒಂದು ಮಾತಿನಲ್ಲಿ ನಾವು ನಮ್ಮ ಭಾರತ ರಾಷ್ಟ್ರ ನೋಡಿದ್ರೆ, ನಮ್ಮ ಭಾರತ ರಾಷ್ಟ್ರದಲ್ಲಿ ನಮಗೆ ವಿದ್ಯಾಭ್ಯಾಸಕ್ಕೆ ಮತ್ತು ವಿದ್ಯೆಗೆ ಒಂದು ವಿಶೇಷವಾದಂಥ ಸ್ಥಾನನ ನಾವು ಇತಿಹಾಸದಿಂದ ಕೂಡ ಕೊಟ್ಟು ಬಂದಿದ್ದೀವಿ. ಇವತ್ತು ಮೇಡಮ್ ಅವರು ಅವ್ರ ಭಾಷಣ ಮಾಡಬೇಕಾದಾಗ ಹೇಳಿದ್ರು, ವಿಶ್ವಾಮಿತ್ರರಾಗಿರ್ಬೋದು, ದ್ರೋಣಾಚಾರ್ಯರಾಗಿರ್ಬೋದು, ಅಂಥ ಒಂದು ಶಿಕ್ಷಕರ ಇತಿಹಾಸ ಇರತಕ್ಕಂಥ ವಿಶೇಷವಾದಂಥ ರಾಷ್ಟ್ರ ಎಲ್ಲಾದರೂ ಇದ್ರೆ ಅದು ನಮ್ಮ ಭಾರತ ರಾಷ್ಟ್ರ. ಇವತ್ತು ನಾವು ನೋಡಿದ್ರೆ ಇವತ್ತೇನು ನಾವು ವೆಸ್ಟರ್ನ್ ವರ್ಲ್ಡು, ವೆಸ್ಟರ್ನ್ ಎಜುಕೇಷನ್ ಅಂತ ನಾವೇನು ಅದನ್ನ ಪಾಲನೆ ಮಾಡ್ತಾ ಇದೀವೋ, ಆ ವೆಸ್ಟರ್ನ್ ವರ್ಲ್ಡಲ್ಲಿ ಗುಹೆಗಳಲ್ಲಿದ್ದು ಕಾಡು ಮನುಷ್ಯರಲ್ಲಿ ಇರಬೇಕಾದಂಥ ಒಂದು ವಾತಾವರಣದಲ್ಲಿ ಅವರಿದ್ದಂಥ ಸಂದರ್ಭದಲ್ಲಿ ತಕ್ಷಶಿಲಾ, ನಲಂದ ಇಂಥ ವಿದ್ಯಾಪೀಠಗಳನ್ನ ಮಾಡಿ ವಿದೇಶಿಗಳಿಂದ ನಮ್ಮ ದೇಶದಲ್ಲಿ ಬಂದು ವ್ಯಾಸಂಗ ಮಾಡಕ್ಕೆ ಬರ್ತಿದ್ದಂಥ ಒಂದು ಇತಿಹಾಸ ಇರತಕ್ಕಂಥ ಶ್ರೇಷ್ಠ ರಾಷ್ಟ್ರ ಆಗಿದ್ರೆ ಅದು ನಮ್ಮ ಭಾರತ ರಾಷ್ಟ್ರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಇವತ್ತು ನಮಗೆ ಅದೇ ಒಂದು ಇತಿಹಾಸದಲ್ಲಿ ನೋಡ್ಕೊಂಡು ಬಂದರೆ ವಿದ್ಯಾಭ್ಯಾಸ ಮತ್ತು ಒಂದು ವಿದ್ಯೆ ಒದಗಿಸ್ಕೊಡೋ ಒಂದು ಪದ್ಧತಿ ನಮಗೆ ಗುರುಕುಲಗಳಿಂದ ಶುರು ಆದಂಥದ್ದು. ಗುರುಕುಲಗಳಲ್ಲಿ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಗುರುಕುಲಗಳಲ್ಲಿ ಬಿಟ್ಟು ಮಕ್ಕಳಿಗೆ ವಿಶೇಷವಾದಂಥ ವಿದ್ಯಾಭ್ಯಾಸನ ಕೊಟ್ಟು ಶಿಕ್ಷಕರ ಜೊತೆನೆ ಬದುಕ್ತಾ ಇದ್ದಂಥ ಒಂದು ಪದ್ಧತಿ. ಅಲ್ಲಿ ಅವರು ಶಿಕ್ಷಣ ಕೊಡ್ತಾ ಇದ್ರು, ದೈನಿತ್ಯ ಕೆಲಸಗಳನ್ನ ಕೂಡ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ರು. ಆ ಒಂದು ನಿಟ್ಟಿನಲ್ಲಿ ದೈನಿತ್ಯ ಕೆಲಸಗಳು ಮಾಡಿದ್ರು ಕೂಡ ಅದರಿಂದ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಂಥ ಕೆಲಸಗಳು. ಅದರಿಂದ ಯಾವಾಗ ಗುರುಕುಲದಿಂದ ಮುಗಿಸ್ಕೊಂಡು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮಕ್ಕಳು ಹೊರಗೆ ಬರ್ತಿದ್ರೋ ಆ ಒಂದು ಸಂದರ್ಭದಲ್ಲಿ ಜೀವನಕ್ಕೆ ಬೇಕಾದಂಥ ಎಲ್ಲ ಸಂಪೂರ್ಣವಾದಂಥ ಒಂದು ವಿದ್ಯೆನ ಕಲಿತು ಅವ್ರು ಹೊರಗೆ ಬರ್ತಾ ಇದ್ರು. ಇವತ್ತು ಕೂಡ ಎಲ್ಲೋ ಅದನ್ನ ನಾವು ನೋಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವಸತಿ ಶಾಲೆಗಳನ್ನ, ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳಾಗಿರ್ಬೋದು, ಇಂಥ ಶಾಲೆಗಳಿಗೆ ಹೋಗಿ ನಾವು ಭೇಟಿ ಕೊಟ್ಟು ನೋಡಿದಾಗ
ಅಲ್ಲಿ ಶಿಕ್ಷಕರು ಮತ್ತೆ ಮಕ್ಕಳ ಮಧ್ಯೆ ಇರ್ತಕ್ಕಂಥ ಒಂದು ಪರಸ್ಪರ ಬಾಂಧವ್ಯ ನೋಡಿದ್ರೆ ಎಲ್ಲೋ ಆ ಗುರುಕುಲ ಕಾಲದಲ್ಲಿ ಗುರುಗಳಿಗೆ ಮತ್ತೆ ಶಿಷ್ಯರ ಮಧ್ಯೆ ಯಾವ ರೀತಿಯಾದಂಥ ಒಂದು ಸಂಬಂಧ ಇತ್ತೋ ಆ ರೀತಿಯಾದಂಥ ಒಂದು ಸಂಬಂಧ ನಮಗೆ ಈ ವಸತಿ ಶಾಲೆಗಳಲ್ಲಿ ಕಾಣಿಸ್ತದೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತದೆ. ನಮಗೆ ಗುರುಕುಲಗಳು ಆದ ನಂತರ ಒಂದು ಬದಲಾವಣೆ ಆಗ್ತಾ ಬಂತು. ಗುರುಕುಲಗಳ ನಂತರ ನಮಗೆ ಏನು ಇಸ್ಲಾಮಿನ ಒಂದು ಇನ್ಫ್ಲೂಯೆನ್ಸ್ ನಮ್ಮ ದೇಶಕ್ಕೆ ಬಂತು. ಆ ಇಸ್ಲಾಂ ಇನ್ಫ್ಲೂಯೆನ್ಸ್ ನಮ್ಮ ದೇಶಕ್ಕೆ ಬಂದಾಗ ಅವ್ರ ಜೊತೆನೂ ಕೂಡ ಪರ್ಷಿಯಾ ಆಗಿರ್ಬೋದು, ಗ್ರೀಸ್ ಆಗಿರ್ಬೋದು, ಈ ಭಾಗಗಳಿಂದ ಅವ್ರೇನು ವಲಸೆ ಬಂದು ನಮ್ಮ ಭಾರತಕ್ಕೆ ಬಂದರೋ ಆ ಒಂದು ಇನ್ಫ್ಲೂಯೆನ್ಸು ಕೂಡ ನಮ್ಮ ಭಾರತಕ್ಕೆ ಬಂದು ಅವ್ರು ಯಾವಾಗ ಬಂದರು ಇಸ್ಲಾಮ್ರು ನಮ್ಮ ದೇಶದಲ್ಲಿ ಅವ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಜಾಮೆಟ್ರಿ ಆಗಿರ್ಬೋದು, ಇಂಥ ವಿಶೇಷವಾದಂಥ ಎಲ್ಲ ನಾಲೆಜ್ನ ಕೂಡ ಅವರು ನಮ್ಮ ದೇಶಕ್ಕೆ ತಂದು ಆ ನಾಲೆಜ್ ಕೂಡ ನಾವು ಪಡ್ಕೊಂಡ್ವಿ. ಇವತ್ತು ಪೊಲಿಟಿಕಲ್ ಸೈನ್ಸ್ ಅಂತ ಎಲ್ಲರೂ ನಾವು ಓದ್ತೀವಿ. ಪೊಲಿಟಿಕಲ್ ಸೈನ್ಸ್ ಅನ್ನೋದನ್ನ ನಾವೆಲ್ಲ ಕಡೆ ನೋಡಿದ್ದೀವಿ. ಈ ಪೊಲಿಟಿಕಲ್ ಸೈನ್ಸ್ ಅನ್ನೋದಕ್ಕೆ ಮಾಕ್ಯಾವೆಲಿ ಅಂತ ಇಟಲಿಯಲ್ಲಿ ಒಬ್ಬ ಪೊಲಿಟಿಕಲ್ ಸೈಂಟಿಸ್ಟು 16ನೇ ಶತಮಾನದಲ್ಲಿ ಪುಸ್ತಕ ಬರೆದಿದ್ದಾನೆ. ಯಾವ ರೀತಿಯಲ್ಲಿ ರಾಜಕಾರಣ ಇರಬೇಕು, ರಾಜಕಾರಣ ಯಾವ ಥರ ನಡೀತದೆ, ರಾಜಕಾರಣ ತಂತ್ರ ಏನು ಅಂತ. ಇದನ್ನ ವಿಶ್ವಾದ್ಯಂತ ಎಲ್ಲ ಒಪ್ಕೊಂಡು ಮಾಕ್ಯಾವೆಲಿ ಪ್ರಿನ್ಸಿಪಲ್ ಅಂತಾನೆ ಹೇಳ್ತಾರೆ. ಆದರೆ ಮಾಕ್ಯಾವೆಲಿ 16ನೇ ಶತಮಾನದಲ್ಲಿ ಏನು ಬರೆದಿದ್ರು, ಕೌಟಿಲ್ಯ ಅಂತ ನಮ್ದೇನು ಕೌಟಿಲ್ಯ ಶಾಸ್ತ್ರ ಏನಿದೆಯೋ, ಕೌಟಿಲ್ಯ ಶಾಸ್ತ್ರ ನಾವು ಸುಮಾರು 2000 ವರ್ಷದ ಹಿಂದೆನೇ ಬರೆದಿರ್ತಕ್ಕಂಥ ವಿಶೇಷತೆ ನಮ್ಮ ಭಾರತದಲ್ಲಿದೆ. ಈ ಒಂದು ಬದಲಾವಣೆ ಆಗ್ತಾ ಏನು ಯಾವಾಗ ಇಸ್ಲಾಮರು ಬಂದರು ನಮಗೆ ಗುರುಕುಲ ಶಾದೊಂದು ಪದ್ಧತಿ ಕಡಿಮೆ ಆಗ್ತಾ ಮೋಸ್ಟ್ಲಿ ಅಲ್ಲಿ ರ್ಯಾಜಿ ಅಂತ ಅವರು ಮನೆಗಳಿಗೆ ಬಂದು ಮನೆಗಳಲ್ಲೇ ಪಾಠ ಮಾಡೋಂಥ ಒಂದು ಪದ್ಧತಿ ಶುರುವಾಯಿತು. ಮನೆಗಳಿಗೇನೆ ಮೇಷ್ಟ್ರುಗಳನ್ನ ಕರೆಸ್ಕೊಂಡು ವಟಾರಗಳಲ್ಲಿ 10-15 ಜನ ಸೇರಿ ಪಾಠಗಳಾಗಂಥ ಒಂದು ಪದ್ಧತಿ ಬದಲಾವಣೆ ಆಯಿತು. ಅಂದರೆ ಯಾವ ರೀತಿ ಗುರುಗಳಿಂದ ಶಿಷ್ಯಂದ್ರಿಗೆ ಏನು ವಿದ್ಯೆ ಇದೆ, ವಿದ್ಯಾಭ್ಯಾಸ ಇದೆ, ಯಾವ ಥರ ಅದು ಹೋಗ್ತಾ ಇದೆ ಅನ್ನೋ ಪದ್ಧತಿಗಳು ನಾವು ನೋಡ್ಕೊಳ್ತಾ ಬಂದರೆ ಗುರುಕುಲದಿಂದ ಬದಲಾವಣೆ ಆಯಿತು. ಇಸ್ಲಾಮರ ಇನ್ಫ್ಲೂಯೆನ್ಸ್ ಒಂಥರ ಕಡಿಮೆ ಆಗಿ ಬ್ರಿಟಿಷರ ಇನ್ಫ್ಲೂಯೆನ್ಸ್ ಯಾವಾಗ ಜಾಸ್ತಿ ಆಯಿತೋ ಇವತ್ತೇನು ನಾವು ಈ ಒಂದು ಮಾಡರ್ನ್ ಅಥವಾ ಈ ಒಂದು ಹೊಸ ವ್ಯವಸ್ಥೆಯಲ್ಲಿ ನಾವೇನು ಶಾಲೆಗಳಾಗಿರ್ಬೋದು, PUCಗಳಾಗಿರ್ಬೋದು, ಯೂನಿವರ್ಸಿಟಿಗಳಾಗಿರ್ಬೋದು, ಇವನ್ನೆಲ್ಲ ನಾವು ನೋಡ್ಕೊಳ್ತಾ ಬಂದರೆ ಇದರ ಹಿನ್ನೆಲೆ ಇರತಕ್ಕಂಥದ್ದು ಲಾರ್ಡ್ ಮೆಕಾಲಿ ಅವರು. ಲಾರ್ಡ್ ಮೆಕಾಲಿ ಅವರು ಇಟ್ಕೊಂಡಿದ್ದಂಥ ಉದ್ದೇಶ ಏನಂತಂದರೆ ಭಾರತನ ಪರಿವರ್ತನೆ ಮಾಡಬೇಕು. ಭಾರತದಲ್ಲಿ ನಾನಾ ರೀತಿಯಾದಂಥ ಭಾಷೆಗಳಿದೆ, ಅವ್ರವ್ರದ್ದೇ ಆದಂಥ ಸಂಸ್ಕೃತಿಗಳಿದೆ, ಅವ್ರವ್ರದ್ದೇ ಆದಂಥ ಪದ್ಧತಿಗಳಿದೆ. ಈ ವಿಭಿನ್ನತೆ ಇರೋಂಥ ಭಾರತನ ಕೆಡಿಸ್ಬೇಕನ್ನಂಥ ಉದ್ದೇಶದಲ್ಲಿ ಅವ್ರೇನಂತ ಮಾಡಿದ್ರಂದ್ರೆ ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ನ ಹೇಳ್ಕೊಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಮೂಲಕ ಈ ದೇಶನ ಕಂಟ್ರೋಲ್ ಮಾಡೋಕ್ಕೆ ವಿದೇಶಿಗಳಿಂದ ಬಾಬುಗಳು ಬರೋದು ಬೇಡ, ಭಾರತದಲ್ಲೇ ಭಾರತನ ಆಳಂಥ ಬಾಬುಗಳನ್ನ ನಾವು ಸೃಷ್ಟಿ ಮಾಡ್ತೀವಿ ಅಂತೇಳಿ ಲಾರ್ಡ್ ಮೆಕಾಲಿ ಹೊರಟರು. ಆದರೆ ಇವತ್ತು ವಿದ್ಯೆ ಏನಂಥದ್ದು ಎಂಥದ್ದಂದರೆ ಯಾವುದೇ ಕಾರಣದಕ್ಕೂ ಅದನ್ನು ಕೆಟ್ಟದಕ್ಕೆ ಬಳಸ್ಕೊಳಕ್ಕಾಗಲ್ಲ ಅನ್ನೋಂಥದ್ದನ್ನ ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡು ಲಾರ್ಡ್ ಮೆಕಾಲೆ ಮಾಡಿದ ಪ್ರಿನ್ಸಿಪಲ್ಲು ಇವತ್ತು ದೇಶನೇ ಪೂರ್ತಿ ಒಗ್ಗಟ್ಟಾಗಿ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಒಂದು ರಾಷ್ಟ್ರದಾಗಿ ರೂಪಣೆ ಮಾಡ್ತು. ಈ ಲಾರ್ಡ್ ಮೆಕಾಲೆ ಆಯಿತು. ನಮಗೆ ಇಂಥ ಒಂದು ವಿಭಿನ್ನವಾದ ಒಂದು ಇತಿಹಾಸ ಇರತಕ್ಕಂಥ ರಾಷ್ಟ್ರದಲ್ಲಿ ನಮ್ಮ ಸೌಭಾಗ್ಯ ಏನಂತಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರಂಥ ಮಹಾನ್ ಪುರುಷರು ನಮ್ಮ ದೇಶದಲ್ಲಿ ಹುಟ್ಟಿ ಇವತ್ತು ಮೇಡಮ್ ಅವ್ರು ಭಾಷಣ ಮಾಡಬೇಕಾದಾಗ ತುಂಬ ಚೆನ್ನಾಗಿ ಹೇಳಿದ್ರು. ದ್ವೈತ, ಅದ್ವೈತ ಇಂಥ ಎಲ್ಲ ಏನು ವಿಶೇಷವಾದಂಥ ಫಿಲಾಸಫಿಗಳಿತ್ತೋ, ತತ್ವಗಳಿದ್ವೋ, ಇವೆಲ್ಲ ಕೂಡ ನಮ್ಮ ದೇಶದಲ್ಲಿ ಕಳೆದೋಗ್ತಾ ಇತ್ತು. ಮೆಕಾಲೆ ಅವರು ಈ ಬ್ರಿಟಿಷರೆಲ್ಲರೂ ಬಂದು ಅವ್ರೇನಂತ ಮಾಡಿಕ್ಕಿದ್ರಂದ್ರೆ ಈ ಭಾರತದಲ್ಲಿರ್ತಕ್ಕಂಥ ತತ್ವಗಳು, ಸಿದ್ಧಾಂತವು ಎಲ್ಲ ಹಳೇದು, ಬೇಡದಿದ್ದಂಥದ್ದು, ಇನ್ನು 2000 ವರ್ಷದಿಂದ ಬರೆದಂಥದ್ದು, ಇದಕ್ಕಿವತ್ತು ಹೊಸ ನಮ್ಮ ಸಮಾಜದಲ್ಲಿ ಯಾವುದೇ ಒಂದು ಜಾಗ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆಂಗ್ಲರು ಒಂದು ವಾತಾವರಣನ ಸೃಷ್ಟಿ ಮಾಡಿದರು. ಅಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ವೇದಾಂತಗಳನ್ನೆಲ್ಲ ಕೂಡ ಪೂರ್ತಿಯಾಗಿ ಓದಿ ಆ ವೇದಾಂತದಲ್ಲಿರೋದಂಥ ಸಿದ್ಧಾಂತಗಳನ್ನ ತೆಗೆದು ಇವತ್ತೇನು ನಮ್ಮ ಮಾಡರ್ನ್ ಲೈಫ್ ಸ್ಟೈಲ್ ಇದೆ, ಆ ಮಾಡರ್ನ್ ಲೈಫ್ ಸ್ಟೈಲ್ಗೆ ನಾವು ವೇದಾಂತಗಳನ್ನ ಯಾವ ರೀತಿಯಲ್ಲಿ ಅಳವಡಿಸ್ಬೋದು ಅನ್ನೋಂಥದ್ದನ್ನ ತೆಗೆದು ಯಾರಾದರೂ ಎತ್ತು ತೋರಿಸಿದ್ರೆ ಅದು ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಅದನ್ನು ಅವ್ರು ಬರೆದಿರ್ತಕ್ಕಂಥ ಥೀಸಿಸ್ ಯಾವ ಏಜಲ್ಲಿ ಬರೆದಿರ್ಬೋದು, ಏನು 30 ವರ್ಷ, 40 ವರ್ಷ, 50 ವರ್ಷ ಆಗಿರಲಿಲ್ಲ. ಕೇವಲ 20 ವರ್ಷ ವಯಸ್ಸಲ್ಲಿ ಅವರೊಂದು ಥೀಸಿಸು ಅಂದರೆ ವೇದಾಂತ ಏನು, ದ್ವೈತ ಏನು, ಅದ್ವೈತ ಏನು, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಓದಿ ಅದನ್ನೆಲ್ಲ ಪೂರ್ತಿ ಮಾಡಿ ಅದರಿಂದ ಇವತ್ತು ಮಾಡರ್ನ್ ಸೊಸೈಟಿಗೂ ಕೂಡ ಅವರು ಅದ್ವೈತ ಫಿಲಾಸಫಿ ಬಗ್ಗೆ ಹೇಳ್ಕೊಟ್ರು. ಡೆವಲಪ್ಮೆಂಟಲ್ಲಿ ಅವರು ಮೆಡ್ರಾಸಲ್ಲಿ ಯೂನಿವರ್ಸಿಟಿಯಲ್ಲಾಗಿ, ಅದಾದ ನಂತರ ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲೇ ಚಾನ್ಸಲರ್ ಆಗಿ, ಮೈಸೂರಿಂದ ಕೆಲ್ಕಟ್ಟಾಗೋಗಿ, ಕೆಲ್ಕಟ್ಟೆಯಿಂದ UK, ಮ್ಯಾಂಚೆಸ್ಟರ್ ಇಂಥ ಎಲ್ಲ ಕಡೆಗಳಲ್ಲಿ ಕೂಡ ಅವರು ವಿದ್ಯಾಭ್ಯಾಸ ಮಾಡಿ ವಿದ್ಯೆಯನ್ನು ಜನಗಳಿಗೆ ಒದಗಿಸ್ಕೊಟ್ಟು ವಾಪಸ್ಸು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ತತ್ವ ಸಿದ್ಧಾಂತವಾಗಿ ಯಾವುದೇ ಒಂದು ಪಕ್ಷ ಅಥವಾ ಯಾವುದೇ ಒಂದು ಕಡೆ ಗುರುತಿಸ್ಕೊಳ್ಳದೆ
ವಿದ್ಯಾಭ್ಯಾಸದ ಕಡೆ ಅವರು ಕೊಟ್ಟು, ಸರ್ವೇಪಲ್ಲಿ ರಾಧಾಕೃಷ್ಣರವರ ವಿಶೇಷತೆ ಏನಂತಂದರೆ, ಅವರು ಯಾವಾಗ ರಾಷ್ಟ್ರಪತಿಗಳಾದರೂ ಸ್ವತಂತ್ರವಾಗಿ ನಾನು ಇಂಡಿಪೆಂಡೆಂಟ್ ರಾಷ್ಟ್ರಪತಿ ಅಂತಲೇ ಅವ್ರು ಘೋಷಣೆ ಮಾಡ್ಕೊಂಡಿದ್ದು. ನಾನು ಆ ಪಾರ್ಟಿಗೆ ಸೇರೋಂಥ ರಾಷ್ಟ್ರಪತಿ ಅಲ್ಲ, ಈ ಪಾರ್ಟಿಗೆ ಸೇರಿದಂಥ ರಾಷ್ಟ್ರಪತಿ ಅಲ್ಲ ಅಂತ ಇಂಡಿಪೆಂಡೆಂಟ್ ಆಗಂಥ ರಾಷ್ಟ್ರಪತಿಗಳವರು 52ರಿಂದ 62ರವರೆಗೂ ಉಪರಾಷ್ಟ್ರಪತಿಗಳಾಗಿ, 62ರಿಂದ 67ರವರೆಗೂ ರಾಷ್ಟ್ರಪತಿಗಳಾಗಿ ಜವಾಬ್ದಾರಿಯಿಂದ ನಮ್ಮ ದೇಶನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದರು. ಈ ಒಂದೆಲ್ಲ ಹೇಳ್ತಾ ಯಾಕೆ ಇತಿಹಾಸ ಹೇಳಿದ್ದೀನಿ ಅಂತಂದರೆ, ಶಿಕ್ಷಣ ಅನ್ನೋಂಥದ್ದಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಗುರುಕುಲದಿಂದ ಇವತ್ತವರೆಗೂ ಸಾಕಷ್ಟು ಬದಲಾವಣೆ ಆಗಿದೆ. ನಾವು ಮಕ್ಕಳಿಗೆ ಶಿಕ್ಷಣ ನೀಡಿದಂಥ ಒಂದು ಮೆಥಡ್ ಇರ್ಬೋದು, ಯಾವ ಥರ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಂತಿರ್ಬೋದು, ಅದು ಸತತವಾಗಿ ಯುಗಗಳಲ್ಲಿ ಕೂಡ ಬದಲಾಗ್ತಾ ಬರ್ತದೆ. ಆದರೂ ಕೂಡ ಗುರುಗಳ ಪ್ರಾಮುಖ್ಯತೆ 2000 ವರ್ಷದಿಂದ ಕಡಿಮೆ ಆಗಿಲ್ಲ. ಇನ್ನು ಮುಂದಕ್ಕೆ 2000 ವರ್ಷ ಆದರೂ ಕೂಡ ಗುರುಗಳ ಪ್ರಾಮುಖ್ಯತೆ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ ಅಂತ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೋಬೋದು. ಇವತ್ತು ನಾವೇ ನೋಡ್ತಾ ಇದ್ದೀವಿ, ಕರೋನಾ ಒಂದು ಹಿನ್ನೆಲೆಯಲ್ಲಿ ಇವತ್ತೊಂದು ಸರಳವಾದಂಥ ಒಂದು ಕಾರ್ಯಕ್ರಮನ ನಾವು ಮಾಡಿದ್ದೀವಿ. ಸರ್ಕಾರದ ಆದೇಶದಾಗೆ ಸುಮಾರು ಒಂದು 50-70 ಜನ ಮಾತ್ರ ಸೇರಿಸಬೇಕು ಅಂತೇಳಿ ಸುತ್ತೋಲೆ ಹೊರಡಿಸಿ ಸರಳವಾದಂಥ ಆಚರಣೆ ಮಾಡ್ಕೋತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮಗೆ ಇವತ್ತು ಏನು ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು ಪ್ರಣಬ್ ಮುಖರ್ಜಿಯವರ ಶೋಕಾಚರಣೆ ಕೂಡ ನಡೀತಿರೋಂಥ ಒಂದು ಸಂದರ್ಭದಲ್ಲಿ ಸರಳವಾದಂಥ ಒಂದು ಕಾರ್ಯಕ್ರಮ ಮಾಡ್ಕೊಳ್ತಾ ಬಂದಿದ್ದೀವಿ. ಈ ಕರೋನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಶಿಕ್ಷಕರಿಗೆ ತುಂಬಾ ಒಂದು ತೊಂದರೆ ಆಗಿದೆ. ತುರ್ತಾಗಿ ಒಂದು ಬದಲಾವಣೆ ಬಂದಿದೆ. ನಾವೆಲ್ಲರೂ ಕೂಡ ಇವತ್ತೊಂದು IT ಹಿನ್ನೆಲೆ ಏನಿದೆ, ಈ IT ಒಂದು ಈ ಯುಗದಲ್ಲಿ, IT ಏಜಲ್ಲಿ ನಾವು ಕಂಪ್ಯೂಟರ್ಗಳನ್ನ, ಮೊಬೈಲ್ಗಳನ್ನ ಬಳಸ್ಕೊಂಡು ಪಾಠಗಳು ಮಾಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಕೆಲವೊಮ್ಮೆ ಡಿಸ್ಟೆನ್ಸ್ ಲರ್ನಿಂಗು, ಲರ್ನಿಂಗು ಇಂಥ ಕ್ಲಾಸ್ಗಳು ಕೆಲವು ಕಡೆಗಳೆಲ್ಲೋ ನಡೀತಾ ಇದ್ವು. ಆದರೆ ಈ ಕರೋನಾ ಬಂದಾಗಿಂದ ನಾವು ನೋಡ್ತಾ ಇದ್ವಿ, ಪ್ರತಿಯೊಬ್ಬ ಮಗು ಕೂಡ ಮನೆಯಲ್ಲೇ ಇವತ್ತು ಕೂತ್ಕೊಂಡು ಮೊಬೈಲ್ ಮೂಲಕ ಪಾಠ ಮಾಡೋದು, ವಿದ್ಯಾಭ್ಯಾಸ ಮಾಡೋದು ಇವತ್ತು ಅನಿವಾರ್ಯವಾಗಿ ನಮ್ಮ ಶಿಕ್ಷಕರಿಗೂ ಕೂಡ ಒಂದು ಮೈಂಡ್ ಸೆಟ್ ಬದಲಾವಣೆ ಮಾಡ್ಕೋಬೇಕಾದಂಥ ಒಂದು ವಾತಾವರಣ ಬಂದಿದೆ. ಯಾವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ನಾವು ವಿದ್ಯೆನ ಒದಗಿಸ್ಕೊಡ್ಬೋದು ಅಂತೇಳಿ ಈ ಪ್ರಸ್ತುತ ವಾತಾವರಣದಲ್ಲಿ ನಮ್ಗೆ ಶಾಲೆಗಳಲ್ಲಿ ಪಾಠ ಮಾಡಿ ರೂಢಿ, ಬೋರ್ಡ್ ಮುಂದೆ ನಿಂತು ಪಾಠ ಮಾಡಿ ರೂಢಿ, ಮಕ್ಕಳನ್ನ ಕಣ್ಣಾರೆ ನೋಡಿ ಪಾಠ ಮಾಡಿ ರೂಢಿ. ಆದರೆ ಇವಾಗ ಇವೆಲ್ಲ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಕೂಡ ನಾವು ಅವ್ರಿಗೆ ಉನ್ನತವಾದಂಥ ಶಿಕ್ಷಣನ ಯಾವ ಥರ ಒದಗಿಸ್ಕೊಡ್ಬೇಕನ್ನಂಥ ಒಂದು ಯೋಚನೆ ನಾವೆಲ್ಲರೂ ಕೂಡ ಶಿಕ್ಷಕರು ಕೂತು ಮಾಡಬೇಕಾಗದೆ. ಮಕ್ಕಳಿಗೆ ಯಾಕಂತಂದರೆ ಇವತ್ತು ನೆಲ್ಸನ್ ಮಂಡೇಲ ಅವರು ಹೇಳಿದ್ದನ್ನೇ ಮತ್ತೆ ಹೇಳ್ತೀನಿ, ಪರಿವರ್ತನೆ ತರಬೇಕಾದ್ರೆ ಅದು ಶಿಕ್ಷಣದ ಮೂಲಕ ಮಾತ್ರ ಅಂತ. ನಮ್ಮಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾದ ಸಂಪನ್ಮೂಲ ಭಾರತದಲ್ಲಿ ಏನಿದೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಯುವಜನತೆ, ನಮ್ಮಲ್ಲಿರ್ತಕ್ಕಂಥ ಯುವಕರು. ಈ ಯುವಕರಿಗೆ, ಯುವಜನತೆಗೆ ನಾವು ರೂಪ ಯಾರು ಕೊಡೋಂಥವ್ರು, ಇವ್ರಿಗೆ ದಾರಿ ತೋರಿಸಂಥವ್ರು ಯಾರು, ಇವ್ರಿಗೆ ಮಾರ್ಗದರ್ಶಿಗಳು ಯಾರು? ಇವ್ರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಿಗಳಂದರೆ ಅದು ಶಿಕ್ಷಕರು ಮಾತ್ರ. ಸ್ಕೂಲಲ್ಲಿದ್ದಾಗ ನಾವೆಲ್ಲ ಭಾಷಣಗಳಲ್ಲಿ ಕೇಳ್ತಾ ಇದ್ವಿ, ವಾಟ್ ಇಸ್ ಅ ಟೀಚರ್ ಅಂದರೆ, ಅ ಟೀಚರ್ ಇಸ್ ಅ ಫ್ರೆಂಡ್, ಅ ಫಿಲಾಸಫರ್, ಅ ಗೈಡ್ ಅಂತ. ಮಕ್ಕಳನ್ನ ವಿಶ್ವಾಸಕ್ಕೆ ತಗೋಬೇಕಾಗಿದೆ, ಅವ್ರಿಗೆ ದಾರಿ ತೋರಿಸ್ಬೇಕಾಗಿದೆ. ಮತ್ತೆ ಅವ್ರನ್ನ ಬರೀ ವಿದ್ಯಾವಂತರಲ್ಲ, ಅವ್ರನ್ನ ಪ್ರಜ್ಞಾವಂತರಾಗಿ ಪರಿವರ್ತನೆ ಮಾಡಬೇಕಾದ್ರೆ ಅದು ಶಿಕ್ಷಕರಿಂದ ಮೂಲಕ ಮಾತ್ರ ಆಗುತ್ತೆ, ಸಾಧ್ಯವಿದ್ರೆ ಬಿಟ್ಟರೆ ಇನ್ನು ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಆದ್ದರಿಂದ ಶಿಕ್ಷಕರಾಗಿ ನಮ್ಮ ಜವಾಬ್ದಾರಿ ಇರ್ತಕ್ಕಂಥದ್ದು ಮಕ್ಕಳಿಗೆ IQ ಹೇಳ್ಕೊಟ್ಟು ಅವ್ರನ್ನ ವಿದ್ಯಾವಂತರು ಮಾಡೋಂಥದ್ದಲ್ಲ, EQ ಅಂತ ಹೇಳ್ಕೊಟ್ಟು ಅವ್ರನ್ನ ಪ್ರಜ್ಞಾವಂತರಂತ ಕೂಡ ನಾವು ಮಾಡ್ಬೇಕನ್ನಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಅದಂತೇಳಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಇದೊಂದು ಪ್ರಪಂಚ ಬದಲಾಗೋಗಿದೆ. ಒಂದು ರ್ಯಾಟ್ ರೇಸ್ ಅಂತ ಏನು ಹೇಳ್ತಾರೆ, ಆ ರ್ಯಾಟ್ ರೇಸ್ ಒಂದು ವಾತಾವರಣಕ್ಕೆ ಬಂದಿದೆ. ನಾನು ಮುಂದೋ ನೀನು ಮುಂದೋ, ನೀನು ಮುಂದೋ ನಾನು ಮುಂದೋ ಅಂತ. ಆದರೆ ಸಮಾಜ ಆಗಿರ್ಬೋದು, ನಾವಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಕೋಆಪರೇಟಿವ್ ಆಗಿ ಒಗ್ಗಟ್ಟಾಗಿ ಒಬ್ಬರಿಗೆ ಬೆನ್ನಿಗೊಬ್ಬರು ಬೆನ್ನು ಕೊಟ್ಟು ನಿಂತಾಗ ಮಾತ್ರ ಸಮಾಜ ಮುಂದಕ್ಕೆ ಬರ್ತದೆ. ಬಿಟ್ಟರೆ ಒಬ್ಬರನ್ನ ತುಳಿದು ಇನ್ನೊಬ್ಬರು ಮುಂದೆ ಬಂದರೆ ಅದು ಸಮಾಜ ಯಾವತ್ತೂ ಕೂಡ ಅಭಿವೃದ್ಧಿ ಆಗಲ್ಲ. ಇಂಥ ಒಂದು ಪರಿವರ್ತನೆಗಳಾಗಬೇಕು, ಇಂಥ ಒಂದು ಬದಲಾವಣೆಗಳಾಗಬೇಕು, ಇಂಥ ಒಂದು ಹೊಸ ಒಂದು ಸಮಾಜನ ಸೃಷ್ಟಿ ಮಾಡಬೇಕಂದ್ರೆ ನಾನು ನಮ್ಮ ಶಿಕ್ಷಕರಲ್ಲಿ ವಿಶೇಷವಾಗಿ ಇವತ್ತು ಶಿಕ್ಷಕರ ದಿನ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊಳ್ಳೋದೆ ಅಂದರೆ, ವಿದ್ಯಾವಂತರನ್ನ ತಾವು ಮಕ್ಕಳನ್ನ ಮಾಡೇ ಮಾಡ್ತೀರಾ ಸತ್ಯ, ದಯವಿಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಪ್ರಜ್ಞಾವಂತರಾಗಿ ಕೂಡ ಮಾಡಿ. ಪ್ರಜ್ಞಾವಂತರಾಗಿ ಪರಿವರ್ತನೆ ಆಗ್ತಾ ಇದ್ದಂಗೆ ನಮ್ಮ ದೇಶ ಒಂದು ವಿಶೇಷವಾದಂಥ ದೇಶ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ, ಬೇರೆ ಕಡೆ ಕಾರ್ಯಕ್ರಮಗಳ ಒತ್ತಡ ಇರೋದ್ರಿಂದ ಶಿಕ್ಷಣ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಒಂದು ಸಬ್ಜೆಕ್ಟ್ ಆದ್ರಿಂದ ಇನ್ನು ಹೆಚ್ಚಿಗೆ ಮಾತಾಡ್ತಾ ಇದ್ದೆ. ಆದರೆ ಬೇರೆ ಕಡೆ ಒತ್ತಡಗಳಿವೆ. ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ತುಂಬಿಸಿದಂಥವ್ರಿಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂಥ ಧನ್ಯವಾದಗಳು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.